ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಈರುಳ್ಳಿ ಚಟ್ನಿ, ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ, 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಈರುಳ್ಳಿ 2 ಚಿಕ್ಕು, ಇಷ್ಟನ್ನು ಹುರಿದ್ಕೋಬೇಕು. ಮೊದಲು ಇಷ್ಟನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಸ್ವಲ್ಪ ಆಯಿಲ್ ಹಾಕಿ. ನೋಡಿ, ಇದು ರಾಗಿ ಹಿಟ್ಟು ನೆನೆ ಇಟ್ಟಿದ್ದೀನಿ. ರಾಗಿ ರೊಟ್ಟಿ ಕೂಡ ಮಾಡೋಕ್ಕೆ ತೋರಿಸ್ತೀನಿ. ರಾಗಿ ಹಿಟ್ಟಲ್ಲಿ ಕ್ಯಾರೆಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ನಾದಿಟ್ಟಿದ್ದೀವಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾದಿಟ್ಟಿದ್ದೀವಿ. ನೋಡಿ, ಈಗ ಚಟ್ನಿ ಮಾಡ್ತೀವಿ. ಇವತ್ತಿನ ಸ್ಪೆಷಲ್ ರಾಗಿ ರೊಟ್ಟಿ ಚಟ್ನಿ, ಈರುಳ್ಳಿ ಚಟ್ನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಹುಣಸೆಹಣ್ಣು ಹಾಕೋದೇನು ಬೇಡ, ಹಾಗೆ ಸಿಂಪಲ್ಲಾಗಿ ಮಾಡೋದಿದು. ಬರೀ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ 1-2 ಹೆಸರು ಬೇಕಾದ್ರೆ ಹಾಕ್ಬೋದು. ನೋಡಿ, ಮಿಕ್ಸಿ ಮಾಡ್ತಾಯಿದ್ದೀವಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಟ್ನಿ, ಈರುಳ್ಳಿ ಚಟ್ನಿ. ನೀವು ಮಾಡಿ ನೋಡಿ ಒಂದ್ಸಲ, ಗೊತ್ತಾಗುತ್ತೆ. ಇದು ರಾಗಿ ರೊಟ್ಟಿಗೆ, ಎಲ್ಲ ರೊಟ್ಟಿಗಳಿಗೆ ಚೆನ್ನಾಗಿರುತ್ತೆ ಇದು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ತಾಯಿದ್ದೀವಿ. ಸ್ವಲ್ಪ ಕಡಲೆಬೇಳೆ ಇನ್ನೂ ಸಣ್ಣಗಾಗಿಲ್ಲ, ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸಲ 1-2 ಸುತ್ತು, 1-2 ರೌಂಡ್ ತಿರ್ಗಿಸ್ತೀವಿ. ಅಷ್ಟೇ ಮಿಕ್ಸಿ. ನೋಡಿ, ಈಗ ಇನ್ನೊಂದು ಸಲ ಮಿಕ್ಸಿ ಮಾಡಿದ್ದೀವಿ, ಸಣ್ಣಗಾಗಿದೆ. ಈಗ ರಾಗಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಬಟ್ಟೆ ಮೇಲೆ ನೀರು ಹಚ್ಚಿ ರಾಗಿ ಹಿಟ್ಟನ್ನು ಒಂದು ಉಂಡೆ ಮಾಡಿಕೊಂಡು ಅದ್ರ ಮೇಲೆ ಹಾಕಿ ತಟ್ಟಬೇಕು. ನೋಡಿ, ಈಗ ಇದು ತಟ್ಟಬೇಕು. ನಂತರ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡು ಕೈಯಿಂದ ಹೀಗೆ ಮಾಡ್ತಾ ಹೋದರೆ ರಾಗಿ ರೊಟ್ಟಿ ಅಗಲವಾಗಿ ಚೆನ್ನಾಗಾಗುತ್ತೆ. ನಂತರ ಆ ಪೇಪರ್ ತೆಗೆದು ಹಂಚಿಗೆ ರಾಗಿ ರೊಟ್ಟಿ ಹಾಕಿ ಸುಡಬೇಕು. ಸ್ವಲ್ಪ ಆಯಿಲ್ ಹಾಕಿ ಸುಡಬೇಕು. ತುಂಬ ಬೇಗನೆ ಆಗುವಂಥ ತಿಂಡಿ ಇದು, ಇದೇನು ಲೇಟ್ ಆಗಲ್ಲ. ನೋಡಿ, ಗ್ಯಾಸ್ ಹಚ್ಚಿ ಈ ಒಲೆ ಮೇಲೆ ಹಂಚಿಡ್ತಾ ಇದ್ದೀನಿ. ತುಂಬ ಹೆಲ್ದಿ ಫುಡ್ಡು ಹಾಗೂ ಟೇಸ್ಟಿ ಫುಡ್ಡು, ಚೆನ್ನಾಗಿರುತ್ತೆ ಟಿಫನ್ಗೆ. ನೋಡಿ, ಮೇಲೆ ಕವರ್ ತೆಗೆದು ಬಟ್ಟೆ ಮೇಲೆ ಇರುತ್ತಲ್ಲ ರಾಗಿ ರೊಟ್ಟಿ, ಅದನ್ನು ಹಂಚಿಗೆ ಹಾಕಬೇಕು. ಈ ಥರ ಹಾಕಬೇಕು. ಬಟ್ಟೆಗೆ ನೀರು ಹಚ್ಕೊಂಡು ರಾಗಿ ರೊಟ್ಟಿ ತಟ್ಕೋಬೇಕು. ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಅಗಲ ಮಾಡಬೇಕು ಅದನ್ನು. ನಂತರ ಹಂಚಿಗೆ ಹಾಕ್ಕೊಂಡು ಸುಡೋದು. ಸ್ವಲ್ಪ ಆಯಿಲ್ ಹಾಕಬೇಕು ಸುತ್ತಲೂ. ಈ ರಾಗಿ ರೊಟ್ಟಿ ಜೊತೆ ಆ ಚಟ್ನಿ, ಈರುಳ್ಳಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. 2 ರಾಗಿ ರೊಟ್ಟಿ ತಿನ್ನೋರು 4 ತಿಂತಾರೆ. ನಾನು 3 ರಾಗಿ ರೊಟ್ಟಿ ತಿಂದೆ. 3 ರಾಗಿ ರೊಟ್ಟಿ ತಿಂದ್ಬಿಟ್ರೆ ಸಾಯಂಕಾಲವರೆಗೂ ಹಸಿವೆನೇ ಆಗೋದಿಲ್ಲ. ಮಧ್ಯಾಹ್ನ ಸಾಯಂಕಾಲವರೆಗೂ ಆಗೋದಿಲ್ಲ. ಮಧ್ಯಾಹ್ನ ಊಟನೇ ಮಾಡ್ಬೇಕು ಅನ್ಸಲ್ಲ, ಅಷ್ಟು ಫುಲ್ಲಾಗಿಬಿಡುತ್ತೆ ಹೊಟ್ಟೆ. ನೋಡಿ, ಮೇಲೆಲ್ಲ ಆಯಿಲ್ ಹಾಕಿ ಈಗ ಈ ಥರ ರಾಗಿ ರೊಟ್ಟಿ ಸುಡಬೇಕು. ಬೇಕಾದರೆ ನೀವು ಇದರಲ್ಲಿ ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ಕೋಬೋದು. ರಾಗಿ ರೊಟ್ಟಿ ನಾದುವಾಗ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೋಬೋದು, ಹಾಕ್ಕೊಳ್ಳೋರು. ನಾನು ಬರೀ ರಾಗಿ ರೊಟ್ಟಿಗೆ 1 ಕ್ಯಾರೆಟು, 1 ಈರುಳ್ಳಿ, 1 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಉಪ್ಪು, ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಹಾಕೋರು ಹಾಕ್ಬೋದು, ನಾನು ಸಾಲ್ಟು ಹಾಕಿದ್ದೀನಿ. ಆಮೇಲೆ ಎಳ್ಳು ಹಾಕೋರು ಹಾಕ್ಬೋದು. ನಾನು ಎಳ್ಳು ಹಾಕಿಲ್ಲ, ಆಗಿತ್ತು ಖಾಲಿಯಾಗಿತ್ತು, ಅದಕ್ಕೆ ಹಾಗೆ ಮಾಡಿದ್ದೀವಿ. ಎಳ್ಳು ಹಾಕಿದರೆ ಇನ್ನೂ ಟೇಸ್ಟಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ರಾಗಿ ರೊಟ್ಟಿ. ಎಳ್ಳು ಹಾಕಿ ನೋಡಿ, ಸುಟ್ಟಿದೆ ರಾಗಿ ರೊಟ್ಟಿ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀವಿ. ರಾಗಿ ರೊಟ್ಟಿ ಚಟ್ನಿ, ಇದ್ರ ಜೊತೆಗೆ ಬೇಕಾದರೆ ಬಟರ್ ಕೂಡ ತಿನ್ಬೋದು. ನನಗೆ ಸ್ವಲ್ಪ
ಕೆಮ್ಮಿತ್ತಂತ ಬಟರು ತುಪ್ಪ ಏನೂ ಹಾಕ್ಕೊಂಡಿಲ್ಲ. ಬೇಕಾದರೆ ಬಟರು ಅಥವಾ ತುಪ್ಪ ಎರಡನ್ನು ಹಾಕ್ಕೋಬೋದು. ರಾಗಿ ರೊಟ್ಟಿ ಮೇಲೆ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಜೊತೆನೂ ಹಾಗೆ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿ ಫುಡ್ ಇದು. ನೋಡಿ, ಈಗ ಚಟ್ನಿ ಹಾಕ್ಕೊಳ್ತೀನಿ. ನೋಡಿ, ರಾಗಿ ರೊಟ್ಟಿ ಚಟ್ನಿ ತುಂಬ ಟೇಸ್ಟಿಯಾಗಿದೆ ಇರುತ್ತೆ. ನೋಡಿ ತುಂಬ ಟೇಸ್ಟಿಯಾಗಿದೆ. ನೀವು ಮಾಡಿ ನೋಡಿ. ನಾನು 2 ರಾಗಿ ರೊಟ್ಟಿ ತಿನ್ನೋದು 3 ರೊಟ್ಟಿ ತಿಂದೆ ನಾನಿವತ್ತು. ತುಂಬ ಚೆನ್ನಾಗಿತ್ತು ಚಟ್ನಿ ಕೂಡ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿತ್ತು ಚಟ್ನಿ.